ಹುತಾತ್ಮರಾದ ರೈತರನ್ನು ಸ್ಮರಿಸುತ್ತಾ 2 ನಿಮಿಷ ಮೌನಾಚರಣೆ ಮಾಡೋಣ ನಿಶಬ್ದವಾಗಿ. ಈಗ ಅದಕ್ಕಿಂತ ಮುಂಚೆ ಜಿಲ್ಲಾಧ್ಯಕ್ಷರು ಈ ಒಂದು ಸಮಿತಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರೇ ಮತ್ತು ರೈತ ಮಹಿಳೆಯರೇ, 1900 ರೈತರಿಗೆ ಶಾಂತಿ ಸಿಗ್ಲಿ, ಆ ಗುಂಡಲ್ಲಿ ಬಲಿಯಾಗಿರತಕ್ಕಂಥ ರೈತರಿಗೆ ಶಾಂತಿ ಸಿಗ್ಲಿ, ಅವರಿಗೆ ಧಕ್ಕೆ ಆಗಲಿ ನಮ್ಮ ರೈತರ ಪರವಾಗಿ. ಈಗ ಅದೇ ರೀತಿಯಲ್ಲಿ ನಮ್ಮ ಹೋರಾಟದ್ದು ಸರ್ಕಾರದ ಶಾಸಕರಾಗ್ಬೋದು, ಸ್ವಲ್ಪ ಹಿಂದೆ ಇರಿ ಹಾಗೆ ಅವರು ಸಹ ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದುವರೆಗೂ ಅವರು ಯಾವುದೇ ರೀತಿಯ ನಮಗೆ ರೈತರ ಹುತಾತ್ಮ ದಿನಾಚರಣೆಯನ್ನು ನಮ್ಮ ಶಿಡ್ಲಘಟ್ಟ ತಾಲೂಕು ಜಮಖಂಡಿ ಹೋಬಳಿಯ 13 ಹಳ್ಳಿಯ ಹೋರಾಟ ಸಮಿತಿ ಎಲ್ಲ ಹೋರಾಟಗಾರರು, ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಎಲ್ಲ ಮುಖಂಡರು ನಾವೆಲ್ಲರೂ ಸೇರಿ ಅವರ ಹುತಾತ್ಮರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಇವತ್ತೇನು ನಮ್ಮ KDP ವಿರುದ್ಧ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ಆ ಹೋರಾಟದ ಸಾಂಕೇತಿಕವಾಗಿ ಆ ಪ್ರಾಂತ್ಯದ ಎಲ್ಲ ರೈತ ಮಹಿಳೆಯರು, ಯುವಕರು, ಸಂಘಟಕರು ನಾವೆಲ್ಲ ಬಂದು ಹೋರಾಟದ ರೂಪರೇಷೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ಈ ಘನ ಸರ್ಕಾರಕ್ಕೆ ನಾವೆಷ್ಟೇ ಹೋರಾಟ ಮಾಡೋದು ಸುಮಾರು 2 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ 128ನೇ ದಿನ ನಮ್ಮ ಅಹೋರಾತ್ರಿ ಧರಣಿ ಕೂಡ 128 ದಿನ ಆಗಿದೆ. ಆದರೂ ಕೂಡ ಘನ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಅಥವಾ ಜಿಲ್ಲಾಡಳಿತ, ತಾಲೂಕಾಡಳಿತ ಯಾರೂ ಕೂಡ ಅದನ್ನು ಅತ್ಯಂತ ತೀವ್ರವಾಗಿ ಗಮನಕ್ಕೆ ತೆಗೆದುಕೊಂಡಿದ್ದೀರಾ. ಯಾವುದೇ ಹೋರಾಟ ಮಾಡೋದಕ್ಕೆ ಬಂದು ಯಾವುದೋ ಒಂದು ಮಾಹಿತಿಯನ್ನು ಕೊಟ್ಟು ಹೊರಟೋಗ್ತದೆ. ಖಂಡಿತ ಇದು ಒಳ್ಳೆಯ ಅಭಿವೃದ್ಧಿಯಲ್ಲ, ಒಳ್ಳೆಯ ಒಂದು ಸಂಕೇತನಲ್ಲ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ಇನ್ನೂ ಬೃಹತ್ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೀವಿ. ಇವತ್ತು ರೈತರ ಭೂಮಿ ಉಳಿದ್ರೆ ಈ ರಾಜ್ಯ ಉಳಿತದೆ, ರಾಷ್ಟ್ರ ಉಳಿತದೆ. ರೈತರ ಅನ್ನದಾತನ್ನು ಉಳಿಸದಿದ್ದರೆ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ನಾವು ಆಹಾರಕ್ಕೆ ಕೂಡ ಕೊರತೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ರೈತರ ಹುತಾತ್ಮರನ್ನು ಇವತ್ತು ನೆನೀತಾ ಇವತ್ತು 46 ವರ್ಷಗಳಿಂದ ಏನು ಅವರು ಗುಂಡಿಗೆ ಬಲಿಯಾದರು ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಪಿಂಡ ಪ್ರದಾನ ಮಾಡಿ ಸರ್ಕಾರಕ್ಕೆ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವುದಂದರೆ ನಮ್ಮ JDS ಪಕ್ಷದಲ್ಲಿ ಘಂಟಾಘೋಷವಾಗಿ ಮೊನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದಕ್ಕೆ ಸ್ಪಂದಿಸಿ ಇವರು ಕೂಡ ಅವತ್ತು ನಾವು ನಿಮ್ಮ ಜೊತೆ ಇರ್ತೀವಿ, ಅದನ್ನು ನಾವು ಕುಮಾರಣ್ಣವರು ಮತ್ತು KDP ಅಧಿಕಾರಿಗಳ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಸಹಕಾರ ಕೊಡ್ತೀನಿ ಅಂತ ಬಹಿರಂಗವಾಗಿ ಅಲ್ಲಿ JB ಭವನದಲ್ಲಿ ಹೇಳಿದರು. ಅದಾದ ನಂತರ ಹಲವಾರು ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಅದು ಆಮೇಲೆ ನಮ್ಮ ರೈತ ಮುಖಂಡರು, ರೈತರು, ನಮ್ಮ ಶಾಸಕರ ಗೃಹ ಕಚೇರಿ ಕೂಡ ಹೋಗಿ ಭೇಟಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಮಾತಾಡಿ ಆಯಿತು, ನಾವು ಇನ್ನೂ ತೀರ್ಮಾನ ತಗೊಂಡಿಲ್ಲ, ನಾವು ಸನ್ಮಾನ್ಯ ಕುಮಾರಸ್ವಾಮಿಯವರು, ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಎಲ್ಲ ರೀತಿಯಲ್ಲಿ ಚರ್ಚೆ ಮಾಡಿ ಅವರ ಮಾರ್ಗದರ್ಶನದಿಂದ ಹೋಗ್ತೀವಿ.